ಪ್ರೈಸ್ ಅಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಹೋಶುವ 1ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತನಾಗಿರು, ಧೈರ್ಯದಿಂದಿರು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನ ಈ ಮುಂಚಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಾನ್ ನಿನ್ನನ್ನು ಏನ್ ಮಾಡುವುದಿಲ್ಲ, ಕೈ ಬಿಡುವುದಿಲ್ಲ, ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ, ನಿನ್ನನ್ನ ತೊರೆಯುವುದಿಲ್ಲ ಎಂದು ಆತನು ಮಾತನಾಡುವವನಾಗಿದ್ದಾನೆ. ಇವತ್ತು ಅನೇಕ ಜನರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಬಿಟ್ಟು ಹೋಗುವವರಾಗಿದ್ದಾರೆ, ಕೈ ಬಿಟ್ಟು ಹೋಗುವವರಾಗಿದ್ದಾರೆ. ಅನೇಕ ಬಂಧು ಬಳಗ ಆಗಿರಬಹುದು, ನಮ್ಮ ಸ್ನೇಹಿತರಾಗಿರಬಹುದು, ಅವ್ರು ನಮ್ಮನ್ನ ಬಿಟ್ಟು ಹೋಗುವವರಾಗಿದ್ದಾರೆ. ಆದರೆ ಕರ್ತನ ಆತ್ಮನು ನಮ್ಮ ಕೈ ಹಿಡಿದು ನಡೆಸುವವನಾಗಿದ್ದಾನೆ. ಕಡೆಯವರೆಗೂ ಆತನು ನಮ್ಮ ಸಂಗಡಿಗನಾಗಿ ಬರುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ಕರ್ತನ ನಮ್ಮ ಸಂಗಡಿಗನಾಗಿರುವವನಾಗಿದ್ದಾನೆ. ನಾವು ಭಯಪಡುವಂತಹ ಸನ್ನಿವೇಶಗಳಲ್ಲಿ, ನಾವು ಕಂಗಾಲಾಗುವಂತಹ ಪರಿಸ್ಥಿತಿಗಳಲ್ಲಿ ಆತನು ನಮ್ಮ ಸಂಗಡಿಗನಾಗಿದ್ದು, ಮಗನೇ ಮಗಳೇ, ನೀನ್ ಭಯಪಡ್ಬೇಡ, ನಾನ್ ನಿನ್ ಜೊತೆಗಾರನಾಗಿದ್ದೇನೆ, ನೀನ್ ಸ್ಥಿರವಾಗಿರು ಎಂದು ಆತನು ನಮ್ಮನ್ನ ಧೈರ್ಯಪಡಿಸುವವನಾಗಿದ್ದಾನೆ. ನಾವು ರೋಗದ ಸಮಸ್ಯೆಯಲ್ಲಿ ಇರುವಾಗ, ನಾವು ಕಣ್ಣೀರಿನ ಪರಿಸ್ಥಿತಿಗಳಲ್ಲಿ ನಡೆದು ಹೋಗುವಾಗ, ಸಾಲಗಳಲ್ಲಿ ಬಿದ್ದಿರುವಾಗ ಅನೇಕರು ನಮ್ಮನ್ನ ತೊರೆದು ಹೋದ್ರು. ಆದ್ರೆ ಆತನು ಕೈ ಹಿಡಿದು ಸ್ಥಿರಪಡಿಸುವವನಾಗಿದ್ದಾನೆ, ಧೈರ್ಯಪಡಿಸುವವನಾಗಿದ್ದಾನೆ, ಬಲಪಡಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನೀನ್ ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನ ಕರ್ತನೆ ನೀನ್ ಕೈ ಬಿಡದೆ, ತೊರೆಯದೆ, ನಿನ್ನ ಜನರನ್ನ ನೀನ್ ಕೈ ಹಿಡಿದು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಧೈರ್ಯಪಡಿಸಿ ಬಲಪಡಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.